ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮಂಗಳವಾರ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಜನ್ಮದಿನದ ಆಚರಣೆ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಮಿಕ ವಿಭಾಗದ ಮಹಿಳಾ ಪದಾಧಿಕಾರಿಗಳಿಗೆ ಮತ್ತು ನಗರ ಬ್ಲಾಕ್ ಹುದ್ದೆಗಳ ಹಾಗೂ ರಾಯಚೂರು ಗ್ರಾಮೀಣ ಬ್ಲಾಕ್ ಕಾರ್ಮಿಕ ವಿಭಾಗ ಅಧ್ಯಕ್ಷರಾಗಿ ಹನುಮಂತು ಅವರು ನೇಮಕಾತಿ ಪತ್ರಗಳು ವಿತರಿಸಲಾಯಿತು. ಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸುವಂತೆ ಅವರ ಸಂಕಷ್ಟಗಳು ಗಮನಕ್ಕೆ ತರಲು ಪಕ್ಷದ ಜಿಲ್ಲಾಧ್ಯಕ್ಷರಾದ ಇಟಗಿ ಬಸವರಾಜ್ ಪಾಟೀಲ್, ಕಾರ್ಮಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ಎ ಉರ್ಕುಂದಪ್ಪ ಅವರು ತಿಳಿಸಿದರು. ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕಾರ್ಯಾಲಯದಲ್ಲಿ ಇಂದು ನಡೆಯಿತು. ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷಕ್ಕೆ ಪುಟ್ಟಸ್ವಾಮಿ ಗೌಡ್ರು ಆದೇಶ ಮಾಡಿದರು. ಮುಹಮ್ಮದ್ ಶಾಲಂ ರಾಯಚೂರು ನಗರ ಬ್ಲಾಕ್ ಅಧ್ಯಕ್ಷರು ಜಿ ಬಸವರಾಜ ರೆಡ್ಡಿ, ರಾಯಚೂರು ಗ್ರಾಮೀಣ ಬ್ಲಾಕ್ ಅಧ್ಯಕ್ಷರಾದ ಆಂಜನೇಯ ಶಿಫಾರಸು ಪದಾಧಿಕಾರಿಗಳ ಬಗ್ಗೆ ಶಿಫಾರಸು ಮಾಡಿದರು. ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್, ರಾಜ್ಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಮುಖಂಡರಾದ ಕೆ ಶಾಂತಪ್ಪ, ರಾಜ್ಯ ಕಾರ್ಮಿಕ ವಿಭಾಗದ ಪ್ರಧಾನಿ ಕಾರ್ಯದರ್ಶಿಗಳು ಭಾಸ್ಕರ್ ಬಾಬು, ಕೆಪಿಸಿಸಿ ರಾಜ್ಯ ಮಹಿಳಾ ಪ್ರಧಾನಿ ಕಾರ್ಯದರ್ಶಿಗಳು ಮಂಜುಳಾ ಅಮರೇಶ್, ಜಿಲ್ಲೆ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳು ಭಾಗವಹಿಸಿದ್ದರು.